ಏ ಅಂಕಲ್ ಏನು ಹೊಗೆ ಹಾಕ್ಸ್ಬೇಕು ಅಂತಿದ್ಯಾ? ಏನು ಕಾಮನ್ ಸೆನ್ಸ್ ಇಲ್ಲ ಜನ. ಆ ಕಡೆ ಆದರೂ ಹೋಗ್ಬೇಕಲ್ವಾ? ಏನಾರು ಈಗ ಇಂಡಿಕೇಟ್ರ್ ಹಾಕಿದ್ದೀನಲ್ಲ ಗುರು, ಆದರೂ ಯಾಕೆ ಗುರು ಹಿಂಗೆ ಮಾಡ್ತೀಯಾ? ಹೇ ಫೋಕ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ. ಸೊ ಸ್ನೇಹಿತರೆ, ನಾವು ಬಂದಿದ್ದೀವಿ ಇವತ್ತು ನಮ್ಮ STRR ಹೊಸಕೋಟೆ ರೂಟು. ಸೊ ನೀವು ನೋಡ್ಬೋದು, ಇಲ್ಲೇ ಇದೆ ಜಂಕ್ಷನ್ನು. ಹೊಸಕೋಟೆ ಜಸ್ಟ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಹೊಸಕೋಟೆ ರೋಡ್ಗೆ, STRR ಜಂಕ್ಷನ್ಗೆ. ನೀವು ನೋಡಿರ್ಬೋದು ಈ ಜಂಕ್ಷನ್ ಸಖತ್ತಾಗಿದೆ. ಸೊ ನನಗೆ ಈ ರೋಡ್ ಹಾಕ್ದಾಗೆಲ್ಲ ಒಂದಷ್ಟು ಜನ ಕೇಳೋರು ಎಲ್ಲಿದೆ ರೋಡ್ ಇದು ಅಂತ. ಬಿಕಾಸ್ ಅದೊಂದು ಎಂಟಿ ಸ್ಟ್ರೆಚಲ್ಲಿ ನಾನು 10R ಎಲ್ಲ ಫ್ಲೈವೇ ಮಾಡ್ತಾಯಿದ್ದೆ. ಸೊ ಅದು ಬಂದ್ಬಿಟ್ಟು ಈ ಜಂಕ್ಷನಿಂದ ರೈಟ್ ಹೋಗುತ್ತೆ. ಅದು ಆ್ಯಕ್ಚುಲಿ ಕ್ಲೋಸ್ ಆಗಿದೆ ಈಗ. ಸೊ ಯಾರನ್ನ ಬರಬೇಕಂತ ಇದ್ದರೆ ಬರಬೇಡಿ, ಫುಲ್ ಕ್ಲೋಸ್ ಆಗೋಗಿದೆ, ಹೋಗೋಕೆ ಆಗೋದಿಲ್ಲ. ಸೊ ವೇಸ್ಟ್ ಇಷ್ಟು ದೂರ ಬರೋದು, ಬರೋಕ್ಕೆ ಹೋಗಬೇಡಿ, ಫುಲ್ ಕ್ಲೋಸ್ ಆಗೋಗಿದೆ ರೋಡು. ಸೊ ನಮ್ಮ ಹತ್ರ ಒಂದು ಸ್ಪೆಷಲ್ ಗಾಡಿ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ನಾನಿವಾಗ ನಮ್ಮ ದೇವನಹಳ್ಳಿ ಕಡೆ ತಗೋತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮ ದೇವನಹಳ್ಳಿ ಒಳಗಡೆ ನಂದಿ ಹಿಲ್ಸ್ ಹತ್ರ ಇರೋ ಒಂದು ದೋಸಾ ಸ್ಪಾಟ್ಗೆ ಇದಕ್ಕೆ ಮುಂಚೆ ಹೋಗಿದ್ದೀವಿ, ಮತ್ತೆ ಆ ಕಡೆಗೆ ಹೋಗ್ತಾ ಇದ್ದೀನಿ. ಬರೀ ನಿಮಗೆ ಗಾಡಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ನಾನು ಇವತ್ತು ನಮ್ಮ ಡ್ಯೂಕ್ 390 ಓಡಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಗಾಡಿ ಇಸ್ಕೊಂಬಂದಿದ್ದೀನಿ. ಸೊ 2024 ಮಾಡಲ್. ಸೊ ವಾಶ್ ಮಾಡಿಸ್ಬೇಕು, ಫುಲ್ ಗಲೀಜಾಗ್ಬಿಟ್ಟಿದೆ. ಸೊ ಇದು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ರಿವ್ಯೂ ಬರುತ್ತೆ. ಇದರಲ್ಲಿ ಫುಲ್ ರೈಡ್ ಮಾಡ್ತೀನಿ ನಾನು, ನೆಕ್ಸ್ಟ್ ರಿವ್ಯೂ ಬರುತ್ತೆ ನೋಡಿ. ಸೊ ನಾವು ಹೋಗೋಣ ಈಗ ಇದಕ್ಕೆ ದೋಸಾ ಸ್ಪಾಟ್ಗೆ. ಲೆಟ್ಸ್ ಗೋ. ನೀವು ನೋಡ್ಬೋದು, ಈಗ ನಾನು ಟ್ರ್ಯಾಕ್ ಮಾಡಲ್ ರೈಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ರೈನು ಮತ್ತು ಸ್ಟ್ರೀಟ್ ಎಲ್ಲ ಇದೆ. ಸೊ ವಿಂಡ್ ಬ್ಲಾಸ್ಟ್ ಜಾಸ್ತಿ ಪುಷ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಈ STRRಲ್ಲಿ ಒಂದೇ ಬೇಜಾರು ಏನಂದರೆ ನೋಡಿ, 3 ಲೈನ್ 2 ಲೈನ್ ಚೇಂಜ್ ಆಗುತ್ತೆ. ಅದು ಕೆಲವು ಕಾರ್ನರ್ಸಲ್ಲೂ ಇದೆ. ಸೀರಿಯಸ್ಲಿ ಸರಿ ಇಲ್ಲ, ಅದೊಂದು ಯಾಕಂಗೆ ಮಾಡಿದ್ರೆ ಗೊತ್ತಿಲ್ಲ. ಮೇ ಬಿ ಇದು 2005 ಏನೋ ಪೆಂಡಿಂಗ್ ಇತ್ತು. ಸೊ ಅವಾಗಿನ ಪ್ಲ್ಯಾನ್ ಅನಿಸುತ್ತೆ. ಸೊ ಇಂಪ್ರೂವೈಸ್ ಮಾಡಿ ಇವರು ಎಕ್ಸಿಕ್ಯೂಟ್ ಮಾಡಬೇಕಿತ್ತು, ರೋಡ್ನ ಕನ್ಸ್ಟ್ರಕ್ಟ್ ಮಾಡಬೇಕಿತ್ತು. ನೋಡಿ 3 ಲೈನ್ 2 ಲೈನ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ರಿಕ್ವೈರ್ಮೆಂಟ್ ಇದೆ ಆ್ಯಕ್ಚುಲಿ ಜಾಸ್ತಿನೇ. ಒಂದೇ ಸರಿ ಮಾಡಿಬಿಡ್ಬೇಕಿತ್ತು 3 ಲೈನ್. ಏನೋ ಆಗಿದಂಗಿದೆ ಮುಂದೆ ನೋಡಿ. ಇದೇ ಹೇಳಿದ್ದು ನಾನು, 2 ಲೈನು ಅಲ್ಲಿ 3 ಲೈನು, 2 ಲೈನ್ ಇದೇ ಬೇಜಾರು. ಇಲ್ಲಿ ಆಗಿದ್ದಾವೆ ಆಕ್ಸಿಡೆಂಟ್ಗಳು ಆಲ್ರೆಡಿ. ನೋಡಿ ಆಕ್ಸಿಡೆಂಟ್ ಯಾವ ಗಾಡಿಗರು? ಹಳೆ ಮಾಡಲ್ ಯಾವುದೋ, ಕಂಟ್ರೋಲ್ ದಾಟಿ ಹೋಗಿ ಲೆಫ್ಟ್ ಹೊಡೆದಿದೆ ಅಷ್ಟೇ. ಯಾವ ಗಾಡಿಗೂ ಉದ್ದಂಗಿಲ್ಲ. ಹಿಂದೆ ಟಚ್ ಆಗಿದೆ, ಮೇ ಬಿ ಅದು ಮುಂದೆ ಇದ್ದಿದ್ದು ಗಾಡಿಯನ್ನು ಹೊಡೆದಿದೆಯೇನೋ. ಸೊ ರೆಗ್ಯುಲರ್ ಆಗಿ ನನಗೊಂದು ಯಾವಾಗೂ ಕೇಳೋದು ಹುಡುಗರು ಏನಂದರೆ, ಕಮೆಂಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಒಂದು 200cc ಆ ಥರ ಯೂಸ್ ಮಾಡ್ತಿರ್ತಾರೆ. ಬ್ರೋ ನಾನು ನಮ್ಮ ಮನೇಲಿ ಕೇಳಿದ್ದೀನಿ, ನನಗೆ ಸೂಪರ್ ಬೈಕ್ ಕೊಡಿಸ್ತಾರೆ, ನಾನು 10R ತೊಗೋಬೇಕು ಅಂತ ಇದ್ದೀನಿ ಅಂತ ಅಂತಾರೆ. ಡೈರೆಕ್ಟ್ ಫ್ರಮ್ 200cc ಇಂದ 390 ಬರೋದೇ ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸ್ ಬೇಕು. 390 ಸಾಕಾಗಲ್ಲ, ಇನ್ನೂ ಒಂದು ಸೆಗ್ಮೆಂಟ್ ಯಾವುದನ್ನು 600 ಆ ಥರ ಎಕ್ಸ್ಪೀರಿಯನ್ಸ್ ತೊಗೊಂಡು 10R ಈ ಥರ ಲೀಟರ್ ಕ್ಲಾಸಿಗೆ ಬರೋದು ಒಳ್ಳೇದು ಅಂತ ನಾನು ಅಂದ್ಕೊಂಡ್ರೆ, ಹುಡುಗರು ನೋಡಿದ್ರೆ 200cc ಇಂದನೇ ಕೇಳ್ತಾರೆ. ಏನೋ ಹೇಳೋಕೋರೆ ಕೆಲವ್ರು ಹುಡುಗರು ಏನಂತಾರೆ ಅಂದರೆ, ಬ್ರೋ ಇದೇ ಹೋಗುತ್ತೆ 160 170 ಎಲ್ಲ ಓಡಿಸಿದ್ದೀನಿ ನಾನು, ಟಾಪ್ ಸ್ಪೀಡ್ ಅಷ್ಟೆಲ್ಲ ಓಡಿಸಿರೋ ಗಾಡಿಗಳು ಓಡಿಸಿದ್ದೀನಿ ನಾನು ಅಂತಾರೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಟಾಪ್ ಗೇರಲ್ಲಿ 160 170 ಹೊಡೆಯೋದಕ್ಕೂ ಫಸ್ಟ್ ಗೇರಲ್ಲಿ 160 ಹೊಡೆಯೋದಕ್ಕೂ ಡಿಫ್ರೆನ್ಸ್ ಇದೆ. ಏ ಅಂಕಲ್ ಏನು ಹೊಗೆ ಹಾಕ್ಸ್ಬೇಕು ಅಂತಿದ್ಯಾ? ಏನು ಕಾಮನ್ ಸೆನ್ಸ್ ಇಲ್ಲ ಜನ. ಆ ಕಡೆ ಆದರೂ ಹೋಗ್ಬೇಕಲ್ವ?
ಟಾಪ್ ಗೇರಲ್ಲಿ 160 ಹೊಡೆಯೋದಕ್ಕೂ ಫಸ್ಟ್ ಗೇರಲ್ಲಿ 160 170 ಹೊಡೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಬೇಕು. ಈಗಿನ ಹುಡುಗರು ನಾನು ತುಂಬ ಜನ ಮೆಸೇಜ್ ಮಾಡ್ತಾರೆ, ಅವ್ರಿಗೆ ಹೇಳೋದಷ್ಟೇ 1 by 1 ಅಪ್ಗ್ರೇಡ್ ಆಗಿ, ಒಂದೇ ಸರಿ ಬೇಡ. ಐ ಹೋಪ್ ನಿಮಗೆ ವಿಸಿಬಲ್ ಇದೆ ಅನ್ಸುತ್ತೆ. ಮುಂದೆಗಡೆ ಕಾಣಿಸ್ತಾ ಇದೆ ನೋಡಿ ಬೆಟ್ಟ. ಅದೇ ಫಾಗ್ ನಂದಿ ಹಿಲ್ಸ್ಗೆ ಅರ್ಧ ಬೆಟ್ಟ ಕಾಣಿಸ್ತಾ ಇಲ್ಲ, ಕಾಣಿಸ್ತಿದ್ಯಾ ನೋಡಿ, ಮಸ್ತಾಗಿದೆ. ಸೊ ಮತ್ತೆ ನಾನು ನಿಮ್ಗೆ ಹೇಳಿದಾಗ STRR ನೋಡಿ ಈಗ 3 ಲೈನ್ ಟು 2 ಲೈನ್ ಕನ್ವರ್ಟ್ ಆಗಿದೆ ಅಲ್ವಾ, ಚೇಂಜ್ ಆಗಿದೆ ಅಲ್ವಾ. ಆ್ಯಂಡ್ ಒನ್ ಮೋರ್ ಥಿಂಗ್ ನನಗೇನು ಇಷ್ಟ ಆಗಿಲ್ಲ ಅಂದರೆ ನೋಡಿ ಹೈದ್ರಾಬಾದ್ ಬೆಂಗಳೂರಲ್ಲಿ ಲೆಫ್ಟ್ ಹಾಕಿದ್ದಾರೆ. ಇದು ಎಂಥ ದೊಡ್ಡ ಜಂಕ್ಷನ್ನು, ಹೈದ್ರಾಬಾದ್ಗೆ ಹೋಗೋ ಹೈವೇಗೆ ತೊಗೊಬೇಕಿರೋ ಲೆಫ್ಟ್ ಜಂಕ್ಷನ್ನು ನೋಡಿ. ಚಿಕ್ಕ ರೋಡ್ ಮಾಡಿ ಪ್ಲಸ್ ನೋಡಿ ಈ ಥರ ಲೆಫ್ಟ್ ಕೊಟ್ಟಿದ್ದಾರೆ. ಹೊಸಕೋಟೆ ಜಂಕ್ಷನ್ ಎಷ್ಟು ಚೆನ್ನಾಗಿದೆ. ನಮ್ಮ ಹೊಸಕೋಟೆ ಜಂಕ್ಷನ್ ಥರನೇ ಇದು ಮಾಡಬೇಕಿತ್ತು. ಏನಾರು ನಮ್ಮ ಸೂಪರ್ ಬೈಕ್ ಬಾಯ್ಸ್ ಯಾರೋ ಬರ್ತಾವ್ರೆ ನೋಡ್ರಪ್ಪ. Z900 ನಿಂಜಾ 1000 ಸೈಲೆಂಟಾಗಿ ಹೋಗ್ತವ್ರೆ. ಸೊ ನಾವು ರೀಚ್ ಆಗೋದ್ವಿ ಸ್ನೇಹಿತರೆ ಹೊಸ ಪಾಯಿಂಟ್ಗೆ. ಈಗ ಇಂಡಿಕೇಟ್ರ್ ಹಾಕಿದ್ದೀನಲ್ಲ ಗುರು, ಆದರೂ ಯಾಕೆ ಗುರು ಹಿಂಗೆ ಮಾಡ್ತೀಯಾ? ಏನು ರೋಡ್ನೇ ಗುರು ಈ ರೋಡಲ್ಲಿ. ಅದಕ್ಕೆ ವೀಕೆಂಡಲ್ಲಿ ಬರೋಕ್ಕೆ ಇಷ್ಟಪಡೋಲ್ಲ ನಾನು. ಓಕೆ ಸ್ನೇಹಿತರೆ, ನಾವೀಗ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ಇದೇ ದೋಸಾ ಸ್ಪಾಟ್ ನೋಡ್ಬೋದು ನೀವು. ಒಳ್ಳೆ ಸ್ಪೇಷಿಯಸ್ ಆಗಿ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಪಾರ್ಕಿಂಗ್ ಎಲ್ಲ ಸಿಗುತ್ತೆ. ಇಲ್ಲಿ ಸ್ಪೆಷಲ್ ಬಂದು ದೋಸಾನೇ, ಇದು ಆಂಧ್ರ ಸ್ಟೈಲ್ ಒಳ್ಳೆ ಚಟ್ನಿ ಎಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. Few moments later. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಬ್ರೇಕ್ಫಾಸ್ಟ್ ಆಯಿತು. ಸೊ ಈಗ ರಿಟರ್ನ್ ಹೊಡಿತಾ ಇದ್ವಿ ಮನೆಗೆ. ಸೋಲೋ ರೈಡು ಒಂಥರ ಮಜಾ ಇರುತ್ತೆ. ಬಟ್ ಈ ನಂದಿ ಹಿಲ್ಸ್ ಕ್ರೌಡ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಸೊ ಸ್ನೇಹಿತರೆ, ಐ ಹೋಪ್ ನಿಮಗೆ ಈ ಶಾರ್ಟ್ ವ್ಲಾಗ್, ಬ್ರೇಕ್ಫಾಸ್ಟ್ ವ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ಯೂಕ್ ಜೊತೆ. ಓವರಾಲ್ ಗಾಡಿ ತುಂಬ ಇಷ್ಟ ಆಯಿತು ನನಗೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗು ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮರಿದೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ. ಮತ್ತು ಸಿಗೋಣ ಇನ್ನೊಂದು ವಿಡಿಯೋಲ್ಲಿ ಪಕ್ಕ. ನೆಕ್ಸ್ಟು ನಮ್ಮ 10R ಜೊತೆನೇ ಬ್ಲಾಸ್ಟು ನೆಕ್ಸ್ಟ್ ವೀಕು. ಅಲ್ಲಿವರೆಗೂ ಬಾಯ್.